ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಪು ಸ್ಪಾಟ್ ಟು ಫೈಂಡ್ ಸೀರೀಸ್. ಇವತ್ತು ನಾವೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ಟಾಪಿಕ್ಕು ಬಹುಶಃ ಒಂದಷ್ಟು ವೀಕೆ ರನ್ ಆಗ್ಬೋದು. ಅದೇನು ಅಂದರೆ, ನಾವು ಈ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾನೆ ಇರ್ತೀವಿ, ಮ್ಯೂಚುವಲ್ ಫಂಡ್ ಸಹಿ ಹೇ ಅಂತ. ಏನು ಮ್ಯೂಚುವಲ್ ಫಂಡ್ ಅನ್ನೋದನ್ನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇವ್ರ ಸ್ಕೀಮ್ಸ್ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಡೀಟೇಲ್ ಆಗಿ ನಾವು ಕಮಿಂಗ್ ವೀಕ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂದರೆ, ಮ್ಯೂಚುವಲಿ ನಾವೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಅಂತಾರೆ. ಇವಾಗ ಯಾರ್ಯಾರು ಇಂಡಿವಿಜುವಲ್ ಆಗಿ ನಾವು ದುಡ್ಡು ಹಾಕ್ತೀವಿ, ನಾವೆಲ್ಲ ರಿಟೇಲ್ ಇನ್ವೆಸ್ಟರ್. ನಾವು ಮ್ಯೂಚುವಲ್ ಫಂಡ್ಗೆ ದುಡ್ಡು ಕೊಡ್ತೀವಿ. ಅಂದರೆ ಈ ಮ್ಯೂಚುವಲ್ ಫಂಡ್ ಏನಂತಾರೆ, ಫಸ್ಟ್ ಆಫ್ ಆಲ್ ಅದನ್ನು AMC ಅಂತಾರೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ. AMC ಅಂತಂದರೆ ಇವರು ನಾವು ದುಡ್ಡು ಕೊಟ್ಟಾಗ, ಅಂದರೆ ಮಿನಿಮಮ್ ಇಟ್ ಕ್ಯಾನ್ ಬಿ 250 rupees, ಮ್ಯಾಕ್ಸಿಮಮ್ ಕ್ಯಾನ್ ಬಿ ಎನಿ ನಂಬರ್. ಸೊ ನಾವು 250 rupees ಕೊಟ್ಟಾಗ ಇವರು ನಮಗೆ ಒಂದು ಯೂನಿಟ್ಸ್ ಕೊಡ್ತಾರೆ, ಒಂದಷ್ಟು ಯೂನಿಟ್ಸ್ ಅಂತ. ಆ ಯೂನಿಟ್ಸ್ ಏನಂತಾರೆ, ಇದನ್ನು ದಿಸ್ ಇಸ್ ಕಾಲ್ಡ್ ನ್ಯಾಪ್, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಸೊ ಅದರಿಂದ ನಾವು ಎನಿ ಟೈಮ್ ಎಂಟ್ರ್ ಆಗ್ಬೋದು. ಇವಾಗ ಯಾವುದೋ ಆಲ್ರೆಡಿ ರನ್ನಿಂಗ್ ಸ್ಕೀಮ್ಗೆ ಎಂಟ್ರ್ ಆಗ್ಬೋದು. ಇವಾಗ ಯಾವುದೋ ಫ್ರೆಶ್ ಸ್ಕೀಮ್ ಅಂತಂದರೆ, ಫ್ರೆಶ್ ಸ್ಕೀಮ್ ಏನು ಮಾಡ್ತಾರೆ, ಅದನ್ನು 10 rupees ನ್ಯಾವಿಗೆ ಸೆಟ್ ಮಾಡಿರ್ತಾರೆ. ಅಂದರೆ 10 rupees ಅಂತಂದರೆ ದಟ್ ಈಸ್ ದ ಬೇಸ್ ವ್ಯಾಲ್ಯೂ ಅಂತ. ಮಾರ್ಕೆಟ್ ಮೇಲಕ್ಕೆ ಹೋದರೆ ಮೇಲಕ್ಕೆ ಹೋಗ್ಬೋದು, ಅಥವಾ ಮಾರ್ಕೆಟ್ ಬಿತ್ತು ಅಂದರೆ ಇಟ್ ಕ್ಯಾನ್ ಬಿ ಲೆಸ್ ದೆನ್ 10 rupees ಆಲ್ಸೋ. ಸೊ 10 rupeesಗೆ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ನಾವು 250 rupees ನಾವೇನು ಹಾಕಿದಾಗ ನಮಗೆ 25 ಯೂನಿಟ್ಸ್ ಕೊಡ್ತಾರೆ, ಆ ರೀತಿ. ಬಟ್ ಇಲ್ಲೇನಾಗುತ್ತೆ ಅಂದರೆ, ಈ ಮ್ಯೂಚುವಲ್ ಫಂಡ್ ರನ್ ಮಾಡೋದಕ್ಕೆ ಒಬ್ಬರು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಬೇಕು. ಈ ಫಂಡ್ ಮ್ಯಾನೇಜರು ವಿಲ್ ಬಿ ಹೈಲಿ ಸ್ಕಿಲ್ಡ್ ಆ್ಯಂಡ್ ಹೈಲಿ ಎಕ್ಸ್ಪೀರಿಯನ್ಸ್ ಪರ್ಸನ್. ಇವಾಗ ಈ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ನೋಡಿದ್ರೆ, ವಿ ಹ್ಯಾವ್ SBI ಮ್ಯೂಚುವಲ್ ಫಂಡ್ ಇದೆ, HDFC ಇದೆ, ಕೊಟಕ್ ಇದೆ, ಆಕ್ಸಿಸ್ ಇದೆ. ಈ ಥರ ಸುಮಾರು ಒಂದು ಅಬೌಟ್ 40 ಮ್ಯೂಚುವಲ್ ಫಂಡ್ಸ್ ಆರ್ ದೇರ್ ಇನ್ ಇಂಡಿಯಾ. ಇದರಲ್ಲಿ ಎಲ್ಲನೂ ಎವ್ರಿ ಮ್ಯೂಚುವಲ್ ಫಂಡ್ ವಿಲ್ ಹ್ಯಾವ್ ದೇರ್ ಫಂಡ್ ಮ್ಯಾನೇಜರ್. ಈ ಫಂಡ್ ಮ್ಯಾನೇಜರ್ಸ್ ಆರ್ ಹೈಲಿ ಸ್ಕಿಲ್ಡ್ ಪೀಪಲ್. ಸೊ ಅದರಿಂದ ಅವರು ಮತ್ತು ಅವ್ರ ಟೀಮ್ಗೆ, ಅವ್ರ ಕೆಳಗಡೆ ಎಷ್ಟೋ ಜನ ಅನಲಿಸ್ಟ್ ಇರ್ತಾರೆ, ಎಷ್ಟೋ ಜನ ಬಿಸ್ನೆಸ್ ಸಪೋರ್ಟ್ ಮಾಡೋರು ಇರ್ತಾರೆ. ಅವ್ರದ್ದೆಲ್ಲ ಒಂದು ಟೀಮ್ ಇರುತ್ತಲ್ಲ. ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವ ಶೇರ್ಸ್ನ ತೊಗೊಬೇಕು, ಯಾವುದನ್ನು ತೊಗೊಬಾರ್ದು ಅಂತ. ಆದ್ದರಿಂದ ದೆರ್ ಇಸ್ ಸಮ್ ಎಕ್ಸ್ಪೆನ್ಸಸ್. ಆದ್ದರಿಂದ ಇವ್ರಿಗೇನಾಗುತ್ತೆ, ಅದನ್ನೇನಂತಾರೆ ಈ ಎಕ್ಸ್ಪೆನ್ಸ್ ರೇಷಿಯೋ ಅಂತ ನಾವು ಕರಿತೀವಿ. ಈ ಎಕ್ಸ್ಪೆನ್ಸ್ ರೇಷಿಯೋ ಕ್ಯಾನ್ ಬಿ ಎನಿವೇರ್ ಬಿಟ್ವೀನ್ 1 to 3%. ಅಂದರೆ ನಾವೀಗ 250 rupees ನಾವು ಹಾಕಿದಾಗ, ಅವ್ರು 250 rupeesಗೂ ನಮ್ಗೆ ಯೂನಿಟ್ಸ್ ಕೊಡೋದಿಲ್ಲ. ಅವ್ರೇನು ಮಾಡ್ತಾರೆ, ಇಟ್ ಕ್ಯಾನ್ ಬಿ ಎನಿವೇರ್ ಬಿಟ್ವೀನ್ 1 to 3%. ಅಂದರೆ 2.5 rupees to 7.5 rupeesವರೆಗೂ ಅವ್ರು ಅದನ್ನು ಡಿಡಕ್ಟ್ ಮಾಡಿ, ಯಾಕೆಂದರೆ ಅವ್ರು ಮ್ಯಾನೇಜ್ ಮಾಡೋದಕ್ಕೆ ಮಿಕ್ಕಿದ್ದಕ್ಕೆ ಯೂನಿಟ್ಸ್ ಕೊಡ್ತಾರೆ ನಮಗೆ. ಸೊ ಈ ಫಂಡ್ ಮ್ಯಾನೇಜರ್ ಕೆಲಸ ಏನು ಅಂದರೆ, ಫಂಡ್ ಮ್ಯಾನೇಜರ್ಗೆ ಎಲ್ಲ ಕಡೆಯಿಂದನೂ ದುಡ್ಡು ಬರ್ತಾ ಇರುತ್ತೆ. ಅಂದರೆ ನಮ್ಮಂಥವರು ಸುಮಾರು ಜನ ದುಡ್ಡು ಹಾಕ್ತಾ ಇರ್ತೀವಿ. ಆವಾಗ ನಾವು ಹಾಕಿರೋ ದುಡ್ಡನ್ನ ಇವರೇನು ಮಾಡ್ತಾರೆ, ದೇ ವಿಲ್ ಅನಲೈಸ್ ಆ್ಯಂಡ್ ಗೋ ಆನ್ ಬೈ ಶೇರ್ಸ್. ಯಾವ ಕಂಪ್ನಿಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವ ಕಂಪ್ನಿ ಇನ್ವೆಸ್ಟ್ ಆಗಿರೋ ಕಂಪ್ನಿಯಿಂದ ಎಕ್ಸಿಟ್ ಆಗಬೇಕು ಅಂತ ನೋಡ್ತಾರೆ. ಮತ್ತು ಎಷ್ಟು ಕ್ಯಾಶ್ ಇಟ್ಕೊಂಡಿರಬೇಕು, ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬಿತ್ತು ಅಂದರೆ ನಾವು ಅದನ್ನು ರೀಡಿಪ್ಲಾಯ್ ಮಾಡೋದಕ್ಕೆ ನಮ್ಮ ಹತ್ರ ಎಷ್ಟು ದುಡ್ಡು ಇರಬೇಕು ಅಂತ. ಸೊ ಹೀಗೆ ಒಂದು ಸ್ಟ್ರಾಟಜಿ ಇರುತ್ತೆ ಇವ್ರ ಹತ್ರ. ಅಂದರೆ ನಾವು ಹೇಳೋದಂದರೆ, ಬೈ ಜಸ್ಟ್ ಪೇಯಿಂಗ್ 250 rupees ಯು ಕ್ಯಾನ್ ಬಿ ಪಾರ್ಟ್ ಆಫ್ ದಿ ಶೇರ್ ಮಾರ್ಕೆಟ್. ಈ ಶೇರ್ ಮಾರ್ಕೆಟಲ್ಲಿ ಅದ್ರ ಜೊತೆಗೆ ಏನಂತಂದರೆ, ಸಂಬಡಿ ಈಸ್ ಹೈಲಿ ಕ್ವಾಲಿಫೈಡ್ ಪರ್ಸನ್ ಈಸ್ ಬೇಸಿಕಲಿ ಲುಕಿಂಗ್ ಆಫ್ಟರ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಬಟ್ 250 ಸೇ ದಟ್ ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಸುಮ್ಮನೆ ನೋಡೋಣ. 250ಗೆ ನಿಮಗೆ 25 ಯೂನಿಟ್ಸ್ ಏನಾದ್ರು ಬಂದಿತ್ತು ಅಂದಾಗ, ಇಫ್ ಇಟ್ ಗೋಸ್ 10%, ಯುವರ್ ಮನಿ ಬಿಕಮ್ಸ್ 275. ಅದೇ ರೀತಿ ಯಾರೋ ಸಂಬಡಿ ಹ್ಯಾಸ್ ಇನ್ವೆಸ್ಟೆಡ್ ಅಬೌಟ್ 1 crore ಅಂತಂದರೆ, 10% ಆನ್ 1 crore ಇಸ್ ಅಬೌಟ್ ಅನದರ್ 10 lakhs ಹಿ ವಿಲ್ ಗೆಟ್. ಅಂದರೆ ಅಫ್ಕೋರ್ಸ್ ಎಕ್ಸ್ಪೆನ್ಸ್ ಎಲ್ಲ ತೆಗೆದು ಮಿಕ್ಕಿದ್ದು ಬರುತ್ತೆ, ಆ ರೀತಿ. ಸೊ ಇಲ್ಲಿ ಪರ್ಸೆಂಟೇಜ್ ರಿಮೇನ್ಸ್ ಸೇಮ್, ಬಟ್ ದ ನಂಬರ್ ಡಿಫರ್ಸ್ ಬೇಸ್ಡ್ ಆನ್ ದಿ ಇನ್ವೆಸ್ಟ್ಮೆಂಟ್ಸ್. ಸೊ ಅದರಿಂದ ಒಂದು ಸ್ವಲ್ಪ 250 ಬದಲು ಒಂದು ಸ್ವಲ್ಪ, ಇಫ್ ದ ನಂಬರ್ ಈಸ್ ಹೈಯರ್, ಮೇ ಬಿ ಎವ್ರಿ ಮಂತ್ ಇಫ್ ಯು ಆರ್ ಏಬಲ್ ಟು ಇನ್ವೆಸ್ಟ್ ಸೇ 10,000 rupees or 20,000 or 30,000 rupees, that makes a lot of difference to create a corpus. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ವಾಟ್ ಈಸ್ ದ ರೋಲ್ ಆಫ್ ಎ ಫಂಡ್ ಮ್ಯಾನೇಜರ್ ಆ್ಯಂಡ್ ವಾಟ್ ವಿ ಆರ್. ಇವಾಗ ನಮಗೆ ನಮ್ಮ ಕಾರ್ ಓಡ್ಸೋಕ್ಕೆ ಬರಲ್ಲ, ನಾವೇನು ಮಾಡ್ತೀವಿ, ವಿ ಹೈರ್ ಸಂಬಡಿ ಹೂ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಟ್ ಇಟ್. ಅವರು ಇದನ್ನು ಡ್ರೈವ್ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಬೇಕು. ಸೊ ಅದರಿಂದ
ಇದರಲ್ಲಿ ಮ್ಯೂಚುವಲಿ ಅಂದರೆ ಸುಮಾರು ಜನ ಬಂದು ಅದರಲ್ಲಿ ಸೇರಿಕೊಂಡು ವಿ ಆರ್ ಗೋಯಿಂಗ್ ಅಟ್ ದಿ ರೈಟ್ ಡೈರೆಕ್ಷನ್ ಅಂತ. ಸೊ ಬಟ್ ಅಫ್ಕೋರ್ಸ್ ಬೇಸ್ಡ್ ಆನ್ ದಿ ಇನ್ವೆಸ್ಟ್ಮೆಂಟ್ಸ್ our returns also in terms of absolute numbers will change. ಬಟ್ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಮ್ಯೂಚುವಲ್ ಫಂಡ್ ಯಾವ್ಯಾವ ರೀತಿ ಇದೆ, ಇದು ಅಂದರೆ ಲಾರ್ಜ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಈ ಕಂಪ್ನೀಸ್ ಅಂದ್ರೇನು, ಅದ್ರ ಜೊತೆಗೆ ಈ ಮ್ಯೂಚುವಲ್ ಫಂಡ್ಸ್ ಆಲ್ಸೋ ಬೇರೆ ಬೇರೆ ಸ್ಕೀಮ್ಸಲ್ಲಿ ಬರ್ತಾರೆ. ಅದೆಲ್ಲ ಅರ್ಥ ಮಾಡಿಕೊಂಡು ಇಟ್ ಕ್ಯಾನ್ ರನ್ ಫಾರ್ ಫ್ಯೂ ವೀಕ್ಸ್. ಅದಕ್ಕೋಸ್ಕರ ಸ್ಟೇ ವಿತ್ ಮೀ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನೀವು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಲುಕಿಂಗ್ ಅಟ್ ಇನ್ವೆಸ್ಟಿಂಗ್ ಥ್ರೂ ಮ್ಯೂಚುವಲ್ ಫಂಡ್ಸ್. ಇಟ್ ವಿಲ್ ಬಿ ಎ ಗೇಮ್ ಚೇಂಜರ್. ಥ್ಯಾಂಕ್ ಯು ಸೊ ಮಚ್.